ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ 2 ಡೇಸ್ದು ವ್ಲಾಗ್ ಇದೆ, ವೀಡಿಯೋಸ್ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಇವತ್ತು ನನ್ನ ತಮ್ಮ ಊರಿಂದ ಬಂದಿದ್ದ. ಊರಿಂದ ಸ್ವಲ್ಪ ಐಟಮ್ಗಳು ಬೇಕಿತ್ತು, ತರಿಸ್ಕೊಂಡಿದ್ವಿ. ಅದರಲ್ಲಿ ಅಕ್ಕಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಹಾಗೆಯೇ ಅಚ್ಕಾರದ ಪುಡಿ, ಜೋಳದ ರೊಟ್ಟಿ, ಚಟ್ನಿ ಪುಡಿ ಇದೆಲ್ಲ ಕಳಿಸ್ಕೊಟ್ಟಿದ್ರು ಊರಿಂದ ಅತ್ತೆ. ಬರೀ ಇದರಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ, ಹಂಗೆ ಅನ್ಪ್ಯಾಕ್ ಮಾಡ್ತೀನಿ. ಈ ಥರ ಎಲ್ಲ ಯಾರಿಗೆಲ್ಲ ಈ ಥರ ಊರಿಂದ ಪಾರ್ಸೆಲ್ ಬರುತ್ತೆ ಅಂತ ಹೇಳಿ. ನನಗಂತೂ ಈ ಥರ ಪಾರ್ಸೆಲ್ ಬಂದಾಗ ಏನೋ ಒಂಥರ ಅದು ಓಪನ್ ಮಾಡೋಕ್ಕೆ ಒಂಥರ ಖುಷಿ ಆಗಿಬಿಡುತ್ತೆ. ಸೊ ನೋಡಿ, ಇದು ಚಟ್ನಿ ಪುಡಿ. ಇಲ್ಲಿ ಎಲ್ಲನೂ ಎರಡೆರಡು ಇದೆ. 2 ಪ್ಯಾಕೆಟ್ ಚಟ್ನಿ ಪುಡಿ, 2 ಪ್ಯಾಕೆಟು ಇಲ್ಲಿ ತಮ್ಮ ಊರಿಗೆ ಬೆಂಗಳೂರಿಗೆ ಬರ್ತಿದ್ದಾನೆ ಅಂತಲೇ ಕಜ್ಜಾಯ ಮತ್ತು ಶೇಂಗಾ ಹೋಳಿಗೆ ಎಲ್ಲ ಮಾಡಿ ಕಳಿಸಿದ್ರು ಅತ್ತೆ ಮತ್ತು ಆಂಟಿ ಸೇರಿ ಮಾಡಿ ಕಳಿಸಿದ್ರು. ಇದರಲ್ಲಿ ಜೋಳದ ರೊಟ್ಟಿನೂ ಸಹ ಇದೆ, ತೋರಿಸ್ತೀನಿ ಮುಂದೆ. ನೋಡಿ, ಇದು ಶೇಂಗಾ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಶೇಂಗಾ ಹೋಳಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಮ್ಮಲ್ಲಿ ಅಕ್ಕಿ ಬೇಳೆ ಎಲ್ಲ ಖಾಲಿ ಆದಾಗ ಊರಿಂದ ತರಿಸ್ಕೊತೀವಿ ಬಲ್ಕಾಗಿ. ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಎಲ್ಲ ಊರಲ್ಲಿ ನಮ್ಮ ಹೊಲದಲ್ಲೇ ಬೆಳೆದಿರೋ ಅಂಥದ್ದು. ನಾನು ಜಾಸ್ತಿ ತರಿಸ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ಬೇಗ ವೇಸ್ಟ್ ಆಗಿಬಿಡುತ್ತೆ ಅಂತ. ನೋಡಿ, ಇದು ರೊಟ್ಟಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಮಾಡಿ ಕಳಿಸಿದ್ದಾರೆ, ಇಷ್ಟು ತೆಳುವಾಗೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಥರ ಊರಿಂದ ಪಾರ್ಸೆಲ್ ಬರುತ್ತೆ ಅಂತ ತಿಳಿಸಿ. ನನಗಿದು ವ್ಲಾಗು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ, ಹೊಟ್ಟೆ ಹಾಕ್ಕೊಳ್ಳಿ. ಇದು ಬಂದು ತೊಗರಿ ಬೇಳೆ. ಇನ್ನು ಮಿಕ್ಕಿದಿರಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎರಡೂ ಇದೆ. ಅಲ್ಲಿ ಊರಲ್ಲಿ ಕ್ಲೀನಾಗಿ ಜೋಳದ ಹಿಟ್ಟನ್ನು ಪೌಡ್ರ್ ಕ್ಲೀನಾಗಿ ಮಾಡಿ ಕಳಿಸ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡಲ್ಲ ಅಂದ್ಬಿಟ್ಟು ಊರಿಂದನೇ ಪೌಡ್ರ್ ಮಾಡೆಲ್ಲ ಕಳಿಸ್ತಾರೆ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಇಟ್ಟಿದ್ದ ಗಿಡಗಳನ್ನೆಲ್ಲ ತೊಗೊಂಡೋಗಿ ವಾರಕ್ಕೊಂದ್ಸತಿ ಬಿಸಿಲಲ್ಲಿ ಇಟ್ಕೊಳ್ತೀನಿ. ಗಿಡಗಳೆಲ್ಲ ಇತ್ತು, ಅದೆಲ್ಲ ಬಿಸಿಲಲ್ಲಿ ಇಟ್ಬಿಟ್ಟು ಮನೆಯೆಲ್ಲ ಒಂದ್ಸರಿ ಧೂಳು ಹೊಡೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಫುಲ್ಲು ಮನೆಯಲ್ಲಿ ಎಲ್ಲ ಇದು ಎಲ್ಲ ಒಂದೊಂದು ಕಡೆ ಬಿದ್ದಿರುತ್ತೆ. ಮನೇಲಿ ಹಸ್ಬೆಂಡ್ ಡ್ಯೂಟಿಗೆ ಹೋಗೋವರೆಗೂ ನಮ್ಮ ಮನೇಲೆಲ್ಲ ಸ್ವಲ್ಪ ಹಂಗಂಗೆ ಇರುತ್ತೆ. ನಾನು ಅವರು ಹೋದ್ಮೇಲೆ ಎಲ್ಲನೂ ನಿಧಾನಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ವೀಕ್ಲಿ ಒನ್ಸ್ ಈ ಥರ ಸ್ವಲ್ಪ ಡೀಪ್ ಕ್ಲೀನ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆ ನೀಟಾಗೂ ಇರುತ್ತೆ ನೋಡೋದಕ್ಕೆ. ಡೈಲಿ ಮಾಡ್ಕೊಳ್ಳೋರು ಇರ್ತಾರೆ, ಡೈಲಿ ಮಾಡ್ಕೊಳ್ಬೋದು. ಇಲ್ಲ ವೀಕ್ಲಿ ಒನ್ಸ್ ಈ ಥರ ಡೀಪ್ ಕ್ಲೀನ್ ಅಂತಂದರೆ ವೀಕ್ಲಿ ಒನ್ಸ್ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ವೀಕ್ಲಿ ಒನ್ಸ್ ಅಷ್ಟು ಮಾಡ್ಕೊತೀನಿ. ಏನಾದರೂ ಹಬ್ಬ ಇತ್ತು ಅಂದರೆ ಅವಾಗಲೂ ಕೂಡ ತುಂಬ ಫುಲ್ ಡೀಪ್ ಕ್ಲೀನಾಗಿ ಮಾಡ್ಕೊಳ್ತೀನಿ. ಇವಾಗ ಹಬ್ಬ ಬೇರೆ ಹಬ್ಬಗಳೆಲ್ಲ ಹತ್ರ ಇದ್ವಲ್ಲ, ಅದಕ್ಕೋಸ್ಕರ ನೀಟಾಗಿ ಒಂದ್ಸರಿ ಮನೆಯೇ ಕ್ಲೀನ್ ಮಾಡ್ಕೊಳ್ತಿದ್ದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಇದರಲ್ಲಿ ಏನು ಅಂಥ ಕಂಟೆಂಟ್ ಕೊಡೋದು ಅಂತಾಗಲಿ ಅಥವಾ ಇನ್ನೇನಾಗಲಿ ಇಲ್ಲ. ಜಸ್ಟ್ ಕ್ಲೀನಿಂಗು ಮತ್ತು ಮನೆಯಿಂದ ಬಂದು ಪಾರ್ಸಲ್ಲು ಇದೇ ಇರೋದು. ಅದರಿಂದ ಇದು ತುಂಬ ವೀಡಿಯೋಗಳಿತ್ತು, ನಾನು ಎಡಿಟ್ ಮಾಡಿ ಇಷ್ಟೇ ಹಾಕ್ತಾಯಿದ್ದೀನಿ. ತುಂಬ ಲಾಂಗ್ ಇತ್ತು, ಕ್ಲೀನಿಂಗ್ ಮಾಡೋದೆಲ್ಲ ತುಂಬ ಇತ್ತು. ನಾನೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗ್ ಹಾಕಿ ಸ್ವಲ್ಪ ಇದು ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಹಾಕಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.